ಇವತ್ತು ನನ್ನ ಫಸ್ಟ್ ಆರಿ ಎಕ್ಸ್ಪೀರಿಯನ್ಸ್ ಲೇಟಾಗಿ ಹೋಗಿದೆ. ಓಡ್ತಾ ಇದ್ವಿ. Oh my God. Excuse. ಟ್ರೈನ್ ಬರ್ತಾ ಇದೆ. ಹೋಗ್ತಾ ಇದ್ದೀವಿ. ನೋಡಿ ಬರೀ ಟೋಟಲಿ ಮೆಸ್ ಐಸ್ ಇಲ್ಲ ಬಿಟ್ಟ. ಟ್ರೈನ್ ನೋಡ್ತಾ ಇದೆ ಅನ್ಸುತ್ತೆ. ಐಸ್ ಇದು ನಾರ್ಮಲ್ ರೀಜನಲ್ ಎಕ್ಸ್ಪ್ರೆಸ್. ಬಲೆಯಲ್ಲಿ ಇಟ್ಟೋಗೋಣ. ನೀನೇನು ನಡ್ಕೊಬರ್ತಿಲ್ಲ. ಓ ಸಡನ್ನಾಗಿ ಓಡ್ದಾಗ ಸುಸ್ತಾಗಿ ಹೋಗುತ್ತೆ. ಫೈನಲಿ ಟ್ರೈನ್ ಒಳಗೆ ಮಾಡಿದ್ದೀವಿ. ಸೀಟ್ ಯಾವುದಾದ್ರೂ ಇದೆಯಾ ಅಥವಾ ನಮಗೆ ಸಿಕ್ತು ಒಂದು ಸೀಟು? ಲಗೇಜ್ ಇಡೋ ಜಾಗ. ಸರಿ ಬಿಡಿ, ಅಲ್ಲಿ ಶಾಪಲ್ಲಿ ಇರ್ತಾರೆ. ಈ ಕಡೆ ಬಾ, ನಾನು ಬರ್ತೀನಿ. That's it. Finally made it. And then a small dustbin ಇದೆ. And then max ಚಾರ್ಜ್ ಹಾಕೊಳ್ಳೋಕ್ಕೆ. ಬಟ್ ಯು ನೀಡ್ ಅ ಸಾಕೆಟ್. ಸಾಕೆಟ್ ಇಲ್ಲ ಅಂದರೆ ಚಾರ್ಜ್ ಮಾಡ್ಕೊಳಕ್ಕಾಗಲ್ಲ. ಟೈಪ್ ಸಿ ಯಾವುದು ಔಟ್ಲೆಟ್ ಇಲ್ಲ, ಜಸ್ಟ್ ಯುರೋಪಿಯನ್ ಔಟ್ಲೆಟ್ ಕೊಟ್ಟಿದ್ದಾರೆ. ಫಸ್ಟ್ ರಿಲ್ಯಾಕ್ಸ್ ಆಗ್ತೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಡೆಸ್ಟಿನೇಷನ್ ನಾಯ್ ಮುನ್ಸ್ಟರ್. ಅಲ್ಲೋಗಿ ಏನೇನೆಲ್ಲ ಸಿಗುತ್ತೆ ಅಂತ ನೋಡ್ಕೊಂಬರೋಣ. ಅಲ್ಲಿವರೆಗೂ ರೆಸ್ಟ್ ಮಾಡಿ ಚಾವ್. ಅದನ್ನ ಎತ್ತುತ್ತಾರೆ, ಇದನ್ನ ಎತ್ತಬೇಕು. ಈಗ ನಾಯ್ ಮುನ್ಸ್ಟರಲ್ಲಿ ಲ್ಯಾಂಡ್ ಆಗಿದ್ದೀವಿ. ನೆಕ್ಸ್ಟ್ ಇನ್ನು ಬಸ್ ಪ್ರಯಾಣ ಇದೆ. ಬಸ್ ಪ್ರಯಾಣ ಆದಮೇಲೆ ನಾಯ್ ಮುನ್ಸ್ಟರ್ ಔಟ್ಲೆಟ್ಗೆ ಹೋಗ್ತೀವಿ. ಅಲ್ಲಲ್ಲಿ ನಮಗೆ ಏನೇನು ಬೇಕು ಶಾಪಿಂಗ್ ಮಾಡೋಕ್ಕೆ. ಅಲ್ಲಿ ಹೋಗ್ತಾ ನಿಮಗೆ ಯಾವುದಕ್ಕೆ ಎಲ್ಲಿಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ, ವಾಟ್ ಇಸ್ ದ ರೀಸನ್ ಅನ್ನೋದನ್ನ ಮುಂದೆ ಹೇಳ್ತೀನಿ. ಬನ್ನಿ ಹೋಗೋಣ. ಈಗ ಜಸ್ಟ್ ಬಸ್ಸಲ್ಲಿ ಲ್ಯಾಂಡ್ ಆಗಿಬಿಟ್ಟು ರೀಚ್ ಆಗಿದ್ದೀವಿ. ಆ್ಯಂಡ್ ದಿಸ್ ಇಸ್ ದ ಪ್ಲೇಸ್, ನಾಯ್ ಮುನ್ಸ್ಟರ್ ಔಟ್ಲೆಟ್ ಅಂತಾರೆ. ಆ್ಯಂಡ್ ಹಿಯರ್ ನಿಮಗೆ ಯಾವುದೇ ಕಂಪನಿ ಆಗಲಿ ಅಥವಾ ಸಖತ್ತಾಗಿರೋ ಬ್ರ್ಯಾಂಡೆಡ್ ಕಂಪನಿ ಆಗಿರಲಿ ಫುಲ್ ಚೀಪಾಗಿ ಸಿಗುತ್ತೆ. ಆ್ಯಂಡ್ ದಿಸ್ ಇಸ್ ದ ಪ್ಲೇಸ್ ವೇರ್ ಸ್ಟೂಡೆಂಟ್ಸ್ಗಳು ಬಂದಾಗ ಡೈರೆಕ್ಟಾಗಿ ಇಲ್ಲಿಗೆ ಬೇಕಾಗಿರೋ ವೆದರ್ ಜಾಕೆಟ್ಗಳು ಆ್ಯಂಡ್ ವಿಂಟರ್ ಜಾಕೆಟ್ಗಳಿಗೆ ಸುಮ್ಮನೆ ಎಲ್ಲೆಲ್ಲೋ ತೊಗೊಂಡು ದುಡ್ಡು ಜಾಸ್ತಿ ಕೊಡೋ ಬದಲು ಇಲ್ಲಿ ಬಂದು ತೊಗೊಂಡ್ರೆ ಇಟ್ಸ್ ರಿಯಲಿ ಚೀಪ್. ಸೊ ನಾವು ವೆಬ್ಸೈಟಲ್ಲಿ ಚೆಕ್ ಮಾಡಿಕೊಂಡು ಇವತ್ತು ಸಮ್ಮರ್ ಬ್ಲ್ಯಾಕ್ ಫ್ರೈಡೇ ನಡೀತಾ ಇದೆ, ಲೈಕ್ ಸಮ್ಮರ್ ಎಡಿಷನ್ ಡಿಸ್ಕೌಂಟ್ ನಡೀತಾ ಇದೆ. ಸೊ ಈಗ ಒಂದಷ್ಟು ತಲೆಯಲ್ಲಿ ಹಾಕೊಂಡ್ಬಂದಿದ್ದೀವಿ ಎಲ್ಲೆಲ್ಲಿ ಏನೇನು ತಗೋಬೇಕು ಅಂತ. ಆ್ಯಂಡ್ ಲೆಟ್ಸ್ ಎಕ್ಸ್ಪ್ಲೋರ್ ಅಂತ ಹೇಳ್ಬೋದು. ಎಷ್ಟು ಮಸ್ತಾಗಿದೆ ನೋಡಿ. ಇವತ್ತು ನಮ್ಮ ಜೊತೆ ಹೊಸ ಗೆಸ್ಟ್ ಇದ್ದಾರೆ. ಇವ್ರ ಹೆಸರು ಚಿರು. ಹಲೋ. ಆ್ಯಂಡ್ ದೆನ್ ನಮ್ಮದು ಗೊತ್ತಿದೆ ಸಾಲಂಕಿ ಅವರು ಆಲ್ರೆಡಿ ಇದ್ದಾರೆ. ಆ್ಯಂಡ್ ಈಗ ನಮ್ಮ ಹಂಟಿಂಗ್ ಶುರು ಆಗ್ತಾ ಇದೆ. ಈಗಲೇ ನೋಡ್ಬೇಡ, ವೇಟಿಂಗ್ ಬಿಡಲ್ಲ. ಹಾಂ ಓಕೆ, ವೆಯ್ಟಿಂಗಲ್ಲಿದ್ದಾರಂತೆ. ಲೆಟ್ಸ್ ಓ ಅದು ಬೆಸ್ಟ್ ಆ್ಯಕ್ಚುಲಿ. ಇಲ್ಲಾಂದರೆ ಜನ ಎಲ್ಲ ತುಂಬ್ಕೊಬಿಡ್ತಾರೆ. ಬ್ರೋ ಕಾನ್ವರ್ಸ್ ಇದೆ, ರಾಕ್ಸ್ ಕಾಣ್ತಾ ಇದೆ ಅಲ್ಲಿ. ಓಕೆ
ಈಗ ನೈಕಿ ಔಟ್ಲೆಟ್ಗೆ ಬಂದಿದ್ದೀವಿ. ಜನ ಪೂರ್ತಿ ರಶ್ ಇದ್ದಾರೆ. 63 ಎಲ್ಲಾದ್ರು. ಓ ಮೈ ಗುಡ್. ನೀವು ಜಾಕೆಟ್ ನೋಡ್ತಾ ಇದ್ದೀರಾ? ಹಾಂ ಅಲ್ಲಿ ಸಖತ್ ಜನ ಇದ್ದಾರೆ. ಇದೆಷ್ಟು? 30% ಬ್ರೋ. 30%. ಅದು MRP ಮೇಲೆ ಅಲ್ಲಿ ಬಿಲ್ಲಿಂಗ್ ಹತ್ರ ಮತ್ತೆ ಪ್ಲಸ್ 30% ಅಂತ ಅನ್ಸುತ್ತೆ. ಇಲ್ಲಾಂದ್ರೆ 64 ಇರೋದು ಆಫರ್ ಇದೆ. ಓ ಓಕೆ. ಸೊ ಕ್ಯಾನ್ಸಲ್. ಏನು ನೋಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಚಿಂಗ್ ಆಗಿದೆ. ಸೊ ನಮ್ದು ಮೇನ್ ಗೋಲ್ಗೆ ಮ್ಯಾಚ್ ಮಾಡೋಕೆ ಹೋಗೋಣ. ಇಲ್ಲೇನು ಇಷ್ಟ ಆಗಿಲ್ಲ ನನಗೆ. ಸೊ ಲೆಟ್ಸ್ ಗೋ ಬ್ಯಾಕ್. ಅಣ್ಣಾಜಿ ನುಗ್ತಾವನೆ, ನಾವು ನುಗ್ಗೋಣ. ಸಾರಿ. ಓಹೋ ಹೋ 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 ಚಡ್ಡಿ ನೋಡ್ತಾ ಇದೀಯ ಅಣ್ಣಾಜಿ? ಟ್ರೈನಿಂಗ್. ನೈಕಿಯಲ್ಲಿ ಏನೂ ಇಷ್ಟ ಆಗಿರಲಿಲ್ಲ. ನನ್ನ ಮಳೆ ಕೂಡ ಸ್ಟಾರ್ಟ್ ಆಗಿದೆ. ಅದಕ್ಕೆ ಇಲ್ಲೇ ನೈಕಿ ಒಳಗಡೆ ಇರೋ ಛತ್ರಿನ ಎತ್ಕೊಂಡು ಸುತ್ತಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನೆಕ್ಸ್ಟ್ ಬ್ರ್ಯಾಂಡ್ ಬಂದು ಗೊತ್ತಿಲ್ಲ, ಹುಡ್ಕೊಂಡು ಹೋಗೋಣ. ನಾರ್ತ್ ಫೇಸ್ ಬೇಡ, ಕ್ಯಾನ್ಸಲ್. ಯಾಕಂದ್ರೆ ಅಲ್ಲಿ 123 ಇಂದ ಸ್ಟಾರ್ಟಿಂಗ್ ಆಗ್ತಾ ಇದೆ ಜಾಕೆಟ್. ವೇಸ್ಟ್. ಕ್ರಾಕ್ಸ್ ಬಿಟ್ರೆ ಹಿಂಗೆ ಯಾಕೆ ಆಗುತ್ತೆ? ಕ್ರಾಕ್ಸ್ ಬಿಟ್ರೆ ಅಂದ್ರೆ ನಿನಗೆ ಲಾಂಗ್ ಟೈಮ್ ಯೂಸ್ ಬೇಕು ಅಂದ್ರೆ ಕಾಕ್ಸೇ ಬೆಟರ್. ಬೇಜಾರಾಗ್ಬಿಟ್ಟು ನಾನೇ ಕಿತ್ತೆಸಿಬೇಕು. ಹಿಂದೆ ಹಿಂದೆ ಈ ಕಡೆ, ಇಲ್ಲಿ ಇಲ್ಲಿ ಇಲ್ಲಿ. ಹಾ ಸೇರಕ್ಕೆ. ಇವಾಗ ನೆಕ್ಸ್ಟ್ ಮುಂದಿನ ನಿಲ್ದಾಣ ಕ್ರಾಕ್ಸ್. ಹಲೋ, ಕ್ರಾಕ್ಸ್ ಬಂದಿದ್ದೀವಿ. ಲೆಟ್ಸ್ ಸಿ ಏನೇನಿದೆ ಅಂತ. ಓ ಮೈ ಗುಡ್. ಎಷ್ಟಿದೆ ಜಾಕೆಟ್? ವಿಂಟರಿಗೆ ಆಗಲ್ಲ ಇದು. ವಿಂಟರ್ಗೆ ಆಗಲ್ಲ. ಓಕೆ, ಅಲ್ಲಿ ಆ ಕಡೆ ಆಫರ್ ಇದೆ. ಇದು ಕ್ರೇಜ್ ಇದೆ ಬಾ, ಇದು ಕಾಣ್ಬಿಡ್ತೀಯ ನೀನು. 94. ಇದು ವಿಂಟರ್ಗೆ ಆಗ್ಬೋದು. ಇದು ವಿಂಡ್ ಇಲ್ಲ, ಇದು ವಿಂಟರ್ಗೆ ಆಗಲ್ಲ. ವಿಂಡ್ ಶೀಟರ್ ಅಷ್ಟೇ. ವಿಂಟರ್ ನಾವು ವಿಂಟರ್ಗೋಸ್ಕರ ಹುಡ್ಕೊಂಡ್ ಬಂದಿದ್ದೀವಿ, ಆದರೆ ವಿಂಟರ್ ಬಟ್ಟೆಗಳೇ ಸಿಗ್ತಾ ಇಲ್ಲ. ಶಾಡ ಏನೂ ಮಾಡೋಕ್ಕಾಗಲ್ಲ. ದಟ್ಸ್ ವೈ ವಿಂಟರ್ಗೆ ಏನಿಲ್ಲ. ಒಂದು ಸೊ ಇವಾಗ ಎಲ್ಲೂ ಏನು ಸಿಕ್ಕಿಲ್ಲ ಅಂತ ಪೂಮಾಗೆ ಬಂದಿದ್ದೀವಿ. ಲೆಟ್ಸ್ ಸಿ ಪೂಮಾದಲ್ಲಿ ಏನು ಸಿಗುತ್ತೆ, ಏನು ಸಿಗಲ್ಲ ಅಂತ. ಸೊ ಗೋಯಿಂಗ್ ವಿತ್ ಶೂಸ್. ಇದ್ಯಾವುದು ಜಾತ್ರೆ? ಫೈನ್. ಓ ಮೈ ಗಾಡ್, ನನ್ನ ಫೇವ್ರೆಟ್ ರೆಡ್ ಪೂಮಾ. ಬಟ್ ಇದು ಚೆನ್ನಾಗಿಲ್ಲ, ನನಗಿಷ್ಟ ಆಗಿಲ್ಲ. ಸ್ನೀಕರ್ಸ್ ಥರ ನೋಡೋಣ. ಓಹೋ, ನೀನು ಫೆರಾರಿ ಫೇವ್ರೆಟ್ ಇದು ಒಂದ್ಸತಿ ಇತ್ತು ತಾನೆ ನಿನ್ನ ಹತ್ರ? 15 ಅದ್ರ ಮೇಲೆ ಹಾಕೊಂತಾರ. 56 ಲಾಸ್ಟ್ ಪ್ರೈಸ್. ಶೂಸ್ ನೋಡ್ಕೊಂಡು ಬರೋಣ. ಲೆಟ್ಸ್ ಗೋ ಫಾರ್ ಅಂಡರ್ ಆರ್ಮರ್. ನೋಡ್ತಾ ಇದ್ದಾನೆ ಅವನು. ಮಸ್ತಾಗಿದೆ ಅಂಗಡಿ. ಅಂದರೆ ಇಲ್ಲಿ ತುಂಬ ಡಿಸ್ಕೌಂಟ್ ಇರುತ್ತೆ. ಅಂದರೆ ನನಗೆ 50% ಆಫ್ ಸಿಕ್ತು ನನ್ನ ಶೂಸ್ ಮೇಲೆ. ಲೆಟ್ಸ್ ಸಿ ಏನು ಶಾಪಿಂಗ್ ಮಾಡೋಣ ಅಂತ. ಓಡಾಡಿ ಸುಸ್ತಾಗಿದ್ದಕ್ಕೆ ಇದೊಂಥರ ಮಿನಿ ಥರ್ಡ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು. ಫುಲ್ MG ರೋಡ್ ಥರ ಫೀಲ್ಸ್. ಬಟ್ ಇಲ್ಲಿ ಫುಲ್ ಎಲ್ಲ ಬ್ರ್ಯಾಂಡ್ಗಳದ್ದು ಔಟ್ಲೆಟ್ಗಳಿರುತ್ತೆ. ನಾನು ಈಗ ಸ್ವಲ್ಪ ಬ್ರೇಕ್ ಮಾಡೋಣ ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ತಿನ್ನೋಕೆ ಬಂದಿದ್ದೀವಿ. ಐಸ್ ಕ್ರೀಮ್ ತೊಗೊಂಡು ನೋಡೋಣ ಏನಾಗುತ್ತೆ ಅಂತ. ವೆರಿ ಗುಡ್ ಬಾಯ್.
ಪರ್ಫೆಕ್ಟ್ ಅಲ್ಲ? ಅದು ಜಾಸ್ತಿ ದೊಡ್ಡದಾಯ್ತಾ? ಇಲ್ಲ, ಕರೆಕ್ಟಾಗಿ ಇದೆ ಅಲ್ಲ? ಗೊತ್ತಾ? ಬಿಡ್ಲಾ? ಎತ್ತು ಬೇಕಂದ್ರೆ ನಾಳೆ ಬೋಟಿಂಗಿಗೆ ಹಾಕೊಂಡು ಹೋಗು. ಚೆನ್ನಾಗಿದೆ ಅಲ್ಲ? ಇಷ್ಟ ಆಗೋಯ್ತು. ತಗೋ. ನನ್ನೇ ಅಷ್ಟು ಮುಂದಕ್ಕೆ ಹಾಕ್ಬಿಟ್ಟ. ನೋಡಿ, ಇಲ್ಲೂ ಏನೋ ಸಾಹಸ ಮಾಡ್ತಾ ಇದ್ದಾರೆ. ಸೊ ಕಂಗ್ರಾಟ್ಸ್ ಹೇಳೋಣ ಅವ್ರಿಗೂ. ಲೆಟ್ಸ್ ಗೋ. ಆಡ್ಕೊಳ್ಳಿ. ನೀನೇನು ಹಂಗೆ ನೋಡ್ತಾ ಇದೆಯಲ್ಲ, ಕ್ಯಾಮ್ರಾದಲ್ಲಿ ಕಾಣುತ್ತೆ ಯಾರೋ ಹಿಂದೆ ಹಿಂಗೆ ನೋಡ್ತಾವನಲ್ಲ ಅಂತ. ಅಯ್ಯೋ. ನೀ ಇವನಿಗಿಂತ ಹರ್ಷ ಅಂತ ಒಬ್ಬ ಇದ್ದ, ಕ್ರೇಜಿ. ಅವನ್ ಫೋಟೋ ಇನ್ನೂ ಇಟ್ಟಿದ್ದೀನಿ ನಾನು. ಬ್ರೋ ನಾವು ಇಲ್ಲಿ ಬಂದ್ವಿ. ಓಕೆ ಓಕೆ. ಈ ಅಡಿಡಾಸು ಒಂದು ಇದ್ದಂದ್ರೆ ಹಾಂ ದೊಡ್ಡದಾಗುತ್ತೆ. ಓಕೆ. ತುಂಬಾ ಯಾಕಂದ್ರೆ ಇಲ್ಲಿ ಅಡಿಡಾಸೇ ವರ್ಕಿಂಗ್ ಜಾಸ್ತಿ ಅಲ್ಲ. ಅಲ್ಲ, ಅದು ಇಲ್ಲಿ ಜರ್ಮನ್ ಬ್ರ್ಯಾಂಡ್ ಅಲ್ಲ. ಓಕೆ. ಇಲ್ಲಿ ಟೂರ್ ಅವ್ರು ನಡಿಬೇಕು, ಅವಾಗಿಂದ ನಡೀತಾನೆ ಇದೀವಿ. ಅಜ್ಜಿ ಕಾಲು ನೋವು ಬರ್ತಾ ಇದೆ, ಏನು ಮಾಡೋಕ್ಕಾಗಲ್ಲ. ಕೆಲ್ವಿನ್ ಕ್ಲೈನಾ? ಕೆವಿನ್ ಕ್ಲೈನ್ ಅಂತ. ಸೊ ಲೆಟ್ಸ್ ವೆಲ್ಕಮ್ our new brand. ಇಲ್ಲಿ ಏನ ತಗೊಳ್ಳೋದು ಅಂತ ಕನ್ಫ್ಯೂಷನ್ ಅಲ್ಲಿ ಇದೆ. ಅಣ್ಣಾಜಿ ಏನೋ ನೋಡ್ತಾವನೆ, ಬಟ್ ಸದ್ಯಕ್ಕೆ ನಾನು ಹೆವಿ ಶಾಪಿಂಗ್ ಮಾಡಿಬಿಟ್ಟಿದ್ದೀನಿ. ಶಟ್ ಮೈ ಮೌತ್. ಅಡಿಡಾಸ್ ಔಟ್ಲೆಟ್ ಅಲ್ಲಿ ಇದ್ದೀವಿ. ಲೆಟ್ಸ್ ವಾಚ್ ಏನೇನೆಲ್ಲ ಸಿಗುತ್ತೆ ಅಂತ. ಓಹೋ, ಎಲ್ಲ ಜಿಂಕ್ ಪ್ರೈಸಸ್ಗಳೇ ಇದೆ. ಒಂದು ಶಾರ್ಟ್ಸ್ ಹುಡುಕ್ತಾ ಇದ್ದಾನೆ. ಸೊ ನಾವು ಒಂದು ರೌಂಡ್ ಶೂಸ್ ನೋಡ್ಕೊಂಡು ಬಂದ್ಬಿಡೋಣ. ಇಟ್ ಈಸ್ ಫಾರ್ ಸ್ಪೆಷಲ್ ಸಾಂಬಾ 65. ಓಕೆ, ಸಾಂಬಾ ಜಿಂಗ್ ಆಫರಲ್ಲಿದೆ. ಕಲರ್ ವೈಸ್ ಕಲರ್ ಡಿಫ್ರೆಂಟ್ ಆಗಿದೆ. ಅಣ್ಣಾಜಿಗೆ ಒಂದ್ಸತಿ ಹೇಳ್ಬಿಟ್ಟು ಬರೋಣ, ಒಮ್ಮೊಲೆ ಮಾಡೋಣ. ಬ್ರೋ ಸಾಂಬಾ 50%. ಅಲ್ಲಿ ಈ ಸೈಡ್ ಹೀರೋ ಇಲ್ಲಿ ಹೀರೋ ಇದೆ. ಸಾಂಬಾ ಇಲ್ಲಿಲ್ಲ, ಇಲ್ಲಿದೆ. ಅಂದ್ರೆ ಬೇರೆ ನೋಡ್ತಾ ಇದ್ದೆ. ಹೌದಾ? ಇಲ್ಲಿಂದ ಸ್ಟಾರ್ಟ್. ಇದು 51, ಇದು 51 OG 60 ಯೂರೋ. ಬಟ್ ನೋಡಿ, ಇದು ಹೋಗ್ಬಿಡುತ್ತೆ. ರೈನ್ ಕವರ್ ಐತಲ್ಲ, ರೈನ್ ಕವರ್ ಅದೇ ಸೈಕೋ. ಮಸ್ತ್ ಇದೆ, ತಗೋಬೋದು 60ಗೆ. ಗನಾಜ ಈ ಕಲರ್ ಚೆನ್ನಾಗಿದೆ, ಅದೇ ಸ್ವಲ್ಪ ಕಾಸ್ಟ್ಲಿ. ಇದೆ ನೋಡೋಣ. ಇದು ರಗಡ್ ಲುಕ್ಕು. ಸ್ಪೆಷಲ್ ಇದು ಚೆನ್ನಾಗಿದೆ, ಫೋಮಿಂಗ್ ಚೆನ್ನಾಗಿದೆ. ಬಟ್ ಇದು ನೀರಲ್ಲಿ ಹೋಗ್ಬಿಡುತ್ತೆ. ತುಂಬಾ ಜನ ಯೂಸ್ ಮಾಡ್ತಾರೆ. ಕ್ಯಾಂಪಸ್ಸಾ? ಹೆವಿ ದಪ್ಪ ಇದೆ, ಇದೆ ತೂಕ ಜಾಸ್ತಿ. ಹಂಗಲ್ಲ ಬ್ರೋ, ಅಂದ್ರೆ ಕಂಫರ್ಟ್ ಇರಲ್ಲ ಅಷ್ಟೇ. ಕ್ಯಾಶುವಲ್ಸ್ ಅಂದ್ರೆ ಯಾವುದು ಕಂಫರ್ಟ್ ಇರಲ್ಲ. ನೀವು ನೋಡಿ, ಈ ತರ ಈ ಮಾಡ್ಲುಗಳೆಲ್ಲ ಸಿಕ್ಕಾಪಟ್ಟೆ ಜನ ಯೂಸ್ ಮಾಡ್ತಾರೆ. ಇದು ನನಗೆ ಇಷ್ಟು ದಪ್ಪ ಇದ್ರೆ ಹುಡುಗಿರ್ ಥರ ಅನ್ಸುತ್ತೆ ಬ್ರೋ. ನೋಡಿ ಇಷ್ಟಿತ್ತೆ, ಅದನ್ನೇ ನಾನು ಹೇಳಿದ್ದು. ಕಲರ್ ಇಲ್ಲ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಕೆ ಸ್ಕೆಚ್ ಹಾಕೋ ಟೈಮಲ್ಲಿ ಬರೋ ಬಸ್ ಎಲ್ಲ ಕ್ಯಾನ್ಸಲ್ ಆಗೋಗಿದೆ. ಈಗ ಉಳಿದಿರೋದು ನಟರಾಜ ಸರ್ವಿಸ್. ಸೊ ಅದು 40 ಮಿನಿಟ್ಸ್ ವಾಕ್ ತೋರಿಸ್ತಾ ಇದೆ. ಇರು ಅವ್ರು ಓಕೆ, ನಿಲ್ಲಿಸ್ತಾರೆ. ಓಕೆ, ಕಾರ್ ಬರ್ತಾಯಿತ್ತು, ಅದಕ್ಕೋಸ್ಕರ ಫೈನ್. ಪ್ರಯಾರಿಟಿ ನಮ್ಮದು. ಈಗ ಸದ್ಯಕ್ಕೆ ನಟರಾಜ ಸರ್ವಿಸ್ ಆನ್ ಆಗಿದೆ. ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ಕಡೆ ಹೋಗ್ತಾ ಇರೋದು? ನಾಯ್ ಮುನ್ಸ್ಟರ್ ಝೂದ್ಗೆ. ಅಲ್ಲಿಂದ ಆರಿ ಇದೆ. ಅಲ್ಲಿಂದ ಮನೆಗೆ ರೀಚ್ ಆಗೋದು ಸಂಭವ 10-10:30 ಆಗ್ಬೋದು.
ದಟ್ಸ್ ಹೌ ಇವತ್ತಿನ ಡೇ. ಬನ್ನಿ ಹೋಗುವ. ಈಗ ಟ್ರೈನ್ ರೀಚ್ ಆಗಿದ್ದೀವಿ ಆ್ಯಂಡ್ ಈಗ ಆರಾಮಾಗೆಲ್ಲ ಕೂತಿದ್ದೀವಿ. ಹಾಯ್ ಹೇಳಿ ಬ್ರೋ. ನಾವು ಗೋಯಿಂಗ್ ಟು ಹ್ಯಾಂಬೂರ್ಗ್. ಫೈನಲಿ ಹ್ಯಾಂಬೂರ್ಗ್ ರೀಚ್ ಆದ್ವಿ. ಸೊ ನಮ್ಮ ಈ ನಾಯ್ಮನ್ಸ್ಟರ್ ಟ್ರಿಪ್ ಮಸ್ತಾಗಿ ಎಂಡ್ ಆಯಿತು. ಈಗ ಮನೆಗೆ ಸ್ವಲ್ಪ ದಿನಸಿ ತೊಗೊಂಡು ಮನೆ ಹೊರಡೋಣ. ಆ್ಯಂಡ್ ದಿಸ್ ಈಸ್ ಹ್ಯಾಂಬೂರ್ಗ್ ಹಾಫ್ಬಾನೋಕ್ಕೆ ಬಂದಿದ್ದೀವಿ. ನಾವು ಸರ್ಚಿಂಗ್ ಫಾರ್ ದೋಸ್ತಾನ ಫಾರ್ ಇಂಡಿಯನ್ ಸ್ಟೋರ್. ಇವಾಗ ರೈಸ್ ತೊಗೊಂಡು ಹೋಗಬೇಕು. ಹೊರಡೋಣ ಬನ್ನಿ. ऐसे कोई बात नहीं कहते नहीं वो नहीं. अगले हफ्ते से ये वो सब टेंशन ಕಾರ್ಡ್ ಇದೆಯಾ ಅಂತ ನಾನು ತೋಡಿ ನಂದು ಇಲ್ಲೇ ಇದೆ. ಇದು ಮಿಚ್ ಕಾರ್ಡ್ नहीं करने पड़ेंगे दोनों पूरे भी आता ही है. कोई रूल नहीं. ಓಕೆ. ಈಗ ಗ್ರೋಸರೀಸ್ ತೊಗೊಂಡಿದ್ದಾಯಿತು. ಈಗ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ಡೋನರ್ ತಿನ್ಕೊಂಡು ಹೋಗೋಣ ಹಾಗೆ ಆನ್ ದ ವೇ. ತೂಕ ಆಯ್ತಾಯ್ತಾ? ಏನೋ ಮಾಡೋಕ್ಕಾಗಲ್ಲ, ಇರೋಕ್ಕಲ್ಲ. ಅಯ್ಯೋ ಇದೇ ಜಿಂಗಲಕ್ಕೆ ಆಗ್ತಾ ಇದೆ. ಇನ್ನು ಅದು ಬೇರೆ ಎತ್ಕೊಳ್ತೀನಿ. ಈಗ ಆರ್ಡರ್ ಮಾಡಾಯ್ತು, ಪ್ರಿಪೇರ್ ಆಗ್ತಾ ಇದೆ. ಫೈನಲಿ ಅಯ್ಯೋ ಏನೂ ಕಾಣಿಸ್ತಾನೆ ಇಲ್ಲ. ಫೈನಲಿ ಕಾಣಿಸ್ತಿಲ್ಲ ಅಂದರೆ ಆಲ್ರೆಡಿ 10 ಗಂಟೆ ಆಗಿದೆ. ಎಲ್ಲ ಮುಗಿಸ್ಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ದಿನಸಿ ತಗೊಂಡು ಇವಾಗ ಮನೆ ಕಡೆ ಹೊರಟಿದ್ದೀವಿ. ಕ್ಲಾರಿಟಿ ಅಂತೂ ಕಿತ್ಕೊಂಡೋಗಿದೆ, ಯಾಕೆಂದರೆ ಲೈಟಿಂಗ್ ಇಲ್ಲ. ಎಷ್ಟು ಕಾಣ್ತಾ ಇದೆಯೋ ಅಷ್ಟೇ. ಅಲ್ಲಿಗೋದ್ರೆ ಬರ್ತೀವ. ಇಲ್ಲಿ 1 ನಿಮಿಷ ಹಂಗೆ ಇರಿ. ಇಲ್ಲಿ ಶಾಪಿಂಗ್ ಹೋಗೋದು ಅಂದರೆ ಅರ್ಧ ದಿನ ಹಾಳು ಮಾಡ್ಕೊಳ್ಳೋದು ಅಂತ ಅರ್ಥ ಆಯಿತು. ಸೊ ಇಲ್ಲಿ ಏನೋ ಕನ್ಸ್ಟ್ರಕ್ಷನ್ ನಡೀತೈತೆ ನಮ್ಮ ಮನೆ ಹತ್ರ. ಈಗ ಇವತ್ತಿನ ದಿನ ಹೀಗಿತ್ತು. ಆ್ಯಂಡ್ ದೆನ್ ಯಾರೇ ಇಂಡಿಯಾಯಿಂದ ಜರ್ಮನಿಗೆ ಬರಬೇಕಾದ್ರೆ ಎಲ್ಲ ಬಟ್ಟೆ ಅಥವಾ ಯಾವುದೇ ಜಾಕೆಟ್ಗಳನ್ನ ಏನು ತೊಗೊಳಕ್ಕೆ ಹೋಗಬೇಡಿ. ಇಲ್ಲೇ ಬೆಟರಾಗಿ ಸಿಗುತ್ತೆ. ಜರ್ಮನಿ ವೆದರ್ಗೆ ಯಾವ ಥರ ಬಟ್ಟೆ ಬೇಕೋ ಆ ಥರ ಸಿಗುತ್ತೆ. ಆ್ಯಂಡ್ ದೆನ್ ಕಮ್ಮಿಗೆ ಸಿಗುತ್ತೆ ಇಂಥ ಔಟ್ಲೆಟ್ಗಳಲ್ಲಿ. ಸೊ ಇಂಡಿಯಾದಲ್ಲೇ ಎಲ್ಲ ಖರ್ಚು ಮಾಡಿಕೊಂಡು ಇಲ್ಲಿ ಬಂದರೆ ಎಂಥದ್ದು ಇಲ್ಲ. ಇವಾಗ ಆಲ್ರೆಡಿ ನಾವು ತೊಗೊಂಡಿರೋದ್ರಲ್ಲಿ ಮೋರ್ ದ್ಯಾನ್ 50% ಡಿಸ್ಕೌಂಟ್ ಇತ್ತು. ಕ್ಲಿಯರೆನ್ಸ್ ಸೇಲ್ಗಳಿಲ್ಲೇ ಇತ್ತು. ಸೊ ಇವು ಹ್ಯಾವ್ ಅ ಬೆಟರ್ ಡೀಲ್ ಅಂತಲೇ ಹೇಳ್ಬೋದು. ಯಾವುದು ಸ್ವಲ್ಪ ಬ್ರ್ಯಾಂಡ್ದಲ್ಲೆಲ್ಲ ಬೆಸ್ಟ್ ಬ್ರ್ಯಾಂಡ್ದೇ ಇರುತ್ತೆ. ಸೊ ಇವತ್ತಿಗೆ ಈ ವಿಡಿಯೋ ಇತ್ತು. ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಬಾಯ್.